ಶರಣಾರ್ಥಿಗಳು. ಬಹುತರ ಸಮಯ ಆಗಿರಲಿದೆ. ಎದರ ಸಮಯ ಅಂದರೆ ಪ್ರಸಾದದ ಸಮಯ ಆಗಿದೆ. ಆದರೂ ಸಹಿತ ಇಂಥ ಪ್ರಸಂಗದಲ್ಲಿಯೂ ಸಹಿತ ಒಂದಿಷ್ಟು ಪ್ರಸಾದಿಕ ವಾಣಿಯನ್ನು ಉಳಿಸಬೇಕಲ್ಲ. ಆ ಪ್ರಸಾದವಾಣಿಯ ಒಂದು ಕುರಿತಾಗಿ ಇಲ್ಲಿಯವರೆಗೆ ಬಹಳ ಸುಂದರವಾಗಿ ಎಲ್ಲ ಪೂಜ್ಯರು ಮಾತೆಯವರು ಮಾತನಾಡಿದ್ದಾರೆ. ಅದನ್ನೇ ಮತ್ತೆ ಪಿಷ್ಟಪೀಷಣೆ ಆಗಬಾರ್ದು. ಹಿಟ್ಟು ಮಾತು ಬೀಸುವಂಗಿಲ್ಲ ರಾಮಚಂದ್ರ. ಮತ್ತೊಂದಿಷ್ಟು ಧಾನ್ಯಗಳನ್ನು ಹಾಕಲೇಬೇಕು. ಇರಲಿ, ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಏನು ಬಯಸಿದ್ರು ಅದು ಆಗೋದಿಲ್ಲ, ಆಗೋದೇ. ಇದೆಷ್ಟೇ ತಾತ್ಪರ್ಯ ಇದೆ ಸೂತ್ರ, ಬಹಳ ಇಲ್ಲ. ನೀವು ಏನು ಬೇಕಾದ್ದು ಬೇಕಾದಂಗೆ ಲಗವಾಗೋದು ಅಂತಿರಲ್ಲ ನೀವು. ಅದು ಗಾಯಮ ಶಬ್ದ ಹೆಂಗೆ ಬೇಕಾದಂಗೆ ಮಾಡಿದ್ರು ಸಹಿತ ಅದೇನು ಕೆಲಸ ಆಗೋ ಮಾತಲ್ಲ. ಅದು ಆಗೋದ ಹೋಗೋದ ಇರುವುದನ್ನೇ. ಇಷ್ಟು ಚಿಂತಿಸದರು ಸುಖ ದುಃಖದ ಎಡೆಯೊಳು ನೀನು ಇಂತು ತಿಳಿದ ಬಳಿಕ ಎಲೆದಿ ಜೀವನೇ. ಯಾರಿಗೆ ಬಿಟ್ಟಿಲ್ಲ ಚಿಂತೆ? ಹುಟ್ಟಿದ ಮಗು 9 ತಿಂಗಳು ಆದ ಕೂಡಲೇ ಚಿಂತೆ ಚಾಲುವಾದ. 9 ತಿಂಗಳು ಗರ್ಭದಲ್ಲಿದ್ದಾಗಲೂ ಕೂಡ ಚಿಂತೆ ಆಗಿದೆ. ಅದಕ್ಕೆ ಯಾಕೆ ಬಂದೆ ಅನ್ನುವಂಥ ಚಿಂತೆ ಮೂಡಿಬಿಡ್ತು. ಹುಟ್ಟಿದ್ದೇ ತಪ್ಪಾಯಿತು ಇಲ್ಲಿ ಲಿಂಗವೇ, ಇನ್ನು ಹುಟ್ಟಿದನಾದರೆ ನಿನ್ನ ಪಾದದಾಣೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಯೋನಿಯೊಳಗೆ ಬಂದೆ ಬಾರದ ಭುವಂಗಳನ್ನು ಉಂಡೆ. ಇದೊಂದು ಚಿಂತೆ. ಹೊಟ್ಟೆಯಲ್ಲಿರುವಾಗಲೇ ಚಿಂತೆ ಪ್ರಾರಂಭ ಆಗಿದೆ ನಮ್ಮೆಲ್ಲರಿಗೂ ಕೂಡ. ತಾಯಿಯ ಗರ್ಭದಿಂದ ನಾವೆಲ್ಲರೂ ಹೊರಗೆ ಬಂದವರನ್ನೇ. 9 ತಿಂಗಳು ಆಗಿ ಅಲ್ಲಿ ಇದ್ದಾಗ, ವಾಸವಾಗಿದ್ದಾಗ, ಅಲ್ಲಿ ಏನು ಈಗ ಸ್ವಲ್ಪ ಫ್ಯಾನ್ ಹಚ್ಚಾರ ನಮಗೆ. ಇಲ್ಲಿ ಫ್ಯಾನ್ ಐತೆ, ಬರೀ ಇಷ್ಟು ಪಡೆದಾದಾಗ ಇಟ್ಟು ಫ್ಯಾನ್ ಹಚ್ಕೊಂಡು ಕೂತೇವೆ ನಾವು. ಆದರೆ ಕಿಟಕಿ ಇಲ್ಲ, ಬಾಗಿಲಿಲ್ಲ, ಎಲ್ಲಿ ಎ ಸಿ ಇಲ್ಲ, ಏನೂ ಇಲ್ಲ. ಆದರೆ ತಾಯಿ ತಿಂದಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥವೂ ಕರಗ್ತದೆ. ಆದರೆ ಒಳಗಡೆ ಇರ್ತಕ್ಕಂಥ ಒಂದು ಮಾಂಸದ ಮುದ್ದೆ ಕರಗುವುದಿಲ್ಲ. ಇದು ವಿಚಿತ್ರ. ಭಗವಂತ ಮಾಡಿರ್ತಕ್ಕಂಥ ಅದ್ಭುತ ಆಟ. ಏನೆಲ್ಲ ತಿಂತೇವೆ ನಾವು. 8 ತಿಂಗಳು 5 ತಿಂಗಳು ಆದ ತಕ್ಷಣ ಊಟ ಮಾಡ್ಸೋಕೆ ಚಾಲು ಮಾಡ್ತೇವೆ ನಾವು. ಬೆಂಕಿ ಊಟ ಅನ್ನೋದಿಲ್ಲ, ನೀವು ಬೈಕೆ ಊಟ. ಏನು ಊಟ ಮಾಡಿಸ್ಬೇಕು ಎಲ್ಲವನ್ನೂ ಊಟ ಮಾಡಿಸ್ತೇವೆ ತಾಯಂದರಿಗೆ, ಗರ್ಭಿಣಿ ತಾಯಿಗೆ. ಆದರೆ ಒಳಗಿರ್ತಕ್ಕಂಥ ಮಗುವಿಗೆ ಬಾಧೆ ಆಗಲಾರದ ಹಾಗೆ ತಾಯಿ ತನ್ನ ಉಪಚಾರವನ್ನು ಮಾಡ್ಕೊಳ್ತಾ ಇರುವಾಗ ಏನು ಹಾಕಿದರೂ ಸಹಿತ ಸಹನ ಮಾಡ್ಕೊಳ್ತಕ್ಕಂಥ ಒಂದು ದೊಡ್ಡ ಗುಣ ಅದಲ್ಲ ಒಳಗಡೆ ಇರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಶಿಶು ವಿಚಾರ ಮಾಡ್ತಾನೆ, ನಾನು ಯಾಕೆ ಬಂದೆ ಇರುವಾಗ ಚಿಂತೆ ಮಾಡ್ತು. ನಾ ಬರಬಾರ್ದಾಗಿತ್ತು, ಬಂದೆ ಅಂತ ತಿಳ್ಕೊಂಡು ಚಿಂತೆ ಮಾಡಿತು. ಹೊರಗೆ ಬಂದ ನಂತರ ಒಳಗೆ ಚಿಂತೆ ಮಾಡಿತ್ತಲ್ಲ, ಅದು ಹೊರಗೆ ಬಂದಂದ್ರೆ ಮರೀತು. ಭೌತಿಕ ಚಿಂತೆ ಪ್ರಾರಂಭ ಆಯಿತು, ಅಳಲಿಕ್ಕೆ ಪ್ರಾರಂಭ ಆಯಿತು. ಅದೇ ಅರ್ಜುನ ವಿಷಾದ ಯೋಗ. ಅಳಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲಿವರೆಗೆ ಅಂತಂತಂದ್ರೆ ಅನುಗಾಲವು ಚಿಂತೆ ಈ ಜೀವಕ್ಕೆ, ಮನವು ಮಾಧವನಲ್ಲಿ ಬೆರೆವ ತನಕ ಅನುಗಾಲವು ಚಿಂತೆ. ಇದು ಯಾವಾಗೂ ಬಿಟ್ಟದ್ದನೇ ಅಲ್ಲ ಚಿಂತೆ ಅಂತಕ್ಕಂಥದ್ದು. ಅದಕ್ಕಾಗಿ ಇದೆಲ್ಲವನ್ನು ನೋಡಿ ಶರಣರಂದರು, ಶಿವ ಚಿಂತೆ ಶಿವ ಜ್ಞಾನದವಿಲ್ಲದ ಮನುಜರು ಸಗಣಕ್ಕೆ ಸಾಚರ ಹುಳ ಹುಟ್ಟವೇ ದೇವ. ಪ್ರಶ್ನೆ ಮಾಡಿದ್ದಾರೆ. ಇಷ್ಟೆಲ್ಲ ಶಿವ ಚಿಂತೆ ಶಿವ ಜ್ಞಾನವಿಲ್ಲದ ಮನುಜರು. ಅದಕ್ಕೆ ಅವರಂದರು ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದತಿ ಸಿದ್ಧಯೇ. ಗೀತೆ ಹೇಳುತ್ತೆ. ಅದರ ಶರಣರಂತಾರೆ, ಏನಿದೆಲ್ಲ ಈ ಚಿಂತೆ ಇರಲಿಕ್ಕಂತಂದ್ರೆ ಬರೀ ಭೌತಿಕವಾಗಿರ್ತಕ್ಕಂತಹ ವಿಷಯಗಳು ಬೇಕು ಅನ್ನುವಂತಹ ಚಿಂತೆಯಲ್ಲಿ ಮನುಷ್ಯ ಹೋಗಿಬಿಟ್ಟ ಅಂತಂತಂದರೆ ಭಗವನ್ ನಾಮಸ್ಮರಣೆ ಭಗವತ್ ಚಿಂತನೆ ಅಂತಕ್ಕಂಥದ್ದು ಯಾವಾಗ ಮಾಡೋದು? ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ಶಿವ ಚಿಂತೆ ಶಿವ ಜ್ಞಾನದವಿಲ್ಲದ ಮನುಜರು ಸಗಣಕ್ಕೆ ಸಾಚರ ಹೊಳ ಹುಟ್ಟವೇ ದೇವ. ಒಂದು ಚಲೋ ಎಮ್ಮೆ ತಂದಿರ್ತದೆ, ₹1,00,000 ಕೊಟ್ಟು ಎಮ್ಮೆ ತಂದಿರ್ತದೆ. ಮತ್ತು ₹1,00,000 ಕೊಟ್ಟು ತಂದಿರ್ತದೆ, ಮತ್ತು ತಿನ್ನೋದು ಹಾಗೆ ತಿನ್ಬೇಕಲ್ಲ. ಅದು ತೊಡೆ ತಿನ್ನಂಗಿಲ್ಲ. ಅದು ಬೇಕಾದಂಗೆ ತಿಂತದೆ. ಮತ್ತು ತಿಂದದ್ದು ಅಷ್ಟು ಇರ್ತದೆ. ಮೇಲೆ ಹಾಕುವಂಥ ಪ್ರಮಾಣವೂ ಅಷ್ಟೇ ಇರಬೇಕಲ್ಲ. ಒಂದು ಬುಟ್ಟು ಶಗಣ ಹಾಕ್ತು, ಹೊಂಟಿತ್ತು, ಮೇಯಕ್ಕೆ ಹೊಂಟಿತ್ತು ಎಮ್ಮೆ. ದಾರಿ ಮಧ್ಯದೊಳಗನೆ ಡಾಂಬರ್ ರಸ್ತೆ ಮೇಲೆ, ಅದಕ್ಕೇನು ಟಾಯ್ಲೆಟ್ ಗೊತ್ತಿಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಇನ್ನೇಮಿಲ್ಲ ಅದಕ್ಕೆ. ಪಶು ಅದು ಹಾಕ್ತು, ಒಂದು ಬುಟ್ಟು ಶಗಣ ಹಾಕ್ತು, ಹೋಯ್ತು. ತಾನು ತಾನು ಮೇಯ್ಕೊಂಡು ಬಂತು. ಸಾಯಂಕಾಲ ಮಾರನೇ ದಿವಸ ಬೆಳಗ್ಗೆ ಎದ್ದ ಕೂಡಲೇ ಅದ ಶಗಣಿಯೊಳಗನೆ ಒಂದು ಹುಳ ಎಲ್ಲೇ ಹುಟ್ಟಿತು ಮೂಲ್ಯಾಗ. ಅದು ಗಂಡು ಹುಳ. ರಾಮಚಂದ್ರ ಒಂದು ಗಂಡು ಹುಳ ಎಲ್ಲೇ ಹುಟ್ಟಿತು.
ದೊಡ್ಡ ಸಗಣಿ, ಭಾಳ ದೊಡ್ಡ ಗೊಂಪೆ, ಅದು ಸಗಣಿ ಗೊಂಪೆ. ಒಂದು ದಂಡ್ಯಾಗ ಗಂಡು ಹುಳ, ಎಲ್ಲೋ ಒಂದು ಕ್ರಿಮಿ ಕಾಣಲಾರ್ದದ್ದು ಕ್ರಿಮಿ ಹುಟ್ಟಿತು, ಅದು ಗಂಡು. ಎಲ್ಲೋ ಸಂಶೋಧನೆ ಮಾಡಿ ಅದ ಸಗಣಿಯಾಗನ ಈಚೆ ಕಡೆ ದಂಡ್ಯಾಗ ಒಂದು ಊರು, ಆ ಕಡೆ ದಾನವಾಡ ಈ ಕಡೆ ದತ್ತವಾಡ, ಅಲ್ಲಿ ಸಗಣಿಯಾಗ ಹೇಳ್ತಾನೆ. ಆ ದಂಡ್ಯಾಗ ಒಂದು ಗಂಡು ಹುಳ, ಈಚೆ ಕಡೆ ದಂಡ್ಯಾಗಿಂದು ಊರಾಗಿಂದು ಒಂದು ಹೆಣ್ಣು ತೆಗೆದು ಅದು ಮದುವೆ ಮಾಡ್ಕೊಂತು. ಗಾಂಧರ್ವ ವಿವಾಹ ಪದ್ಧತಿಯಂತೆ ಮದುವೆ ಆಯಿತು. ಎಲ್ಲೇ ಬಾಬಣ್ಣ ಆಯಿತು, ವಿವಾಹ ಆಯಿತು, ಆನಂದವಾಗಿ ಮದುವೆ ಮಾಡ್ಕೊಂಡು 4 ಮಕ್ಕಳಾದವು, ಅವಕ್ಕೆ ಮತ್ತೆ ಮಕ್ಕಳಾದವು, ಅವಕ್ಕೂ ಮದುವೆ ಮಾಡಿದ, ಎಲ್ಲ ಆಯಿತು. ಇಷ್ಟೆಲ್ಲ ಆಗಬೇಕಾಯ್ತಂತಂದ್ರೆ ಸಂತತಿ ಎಷ್ಟನೇ ಈ ಮೊದಲಿತ್ತಲ್ಲ, ಮೊದಲೇ ಹುಳ ಗಂಡು ಹುಳ, ಈ ಹೆಣ್ಣು ಹುಳ, ಇದು 10 ವಂಶಗಳನ್ನು ನೋಡಿತು ಜೀವಂತಿದ್ದಾಗ. 10 ವಂಶ, 10 ತಲೆ ನೋಡಿತು. 10 ತಲೆಯನ್ನು ನೋಡಿದ ನಂತರ 10ನೇ ತಲೆ ವಿಚಾರ ಮಾಡಿತು. ಇದೇ ಆಟ ಆಡ್ತಿದ್ರಲ್ಲ ಮೊಮ್ಮಕ್ಕಳು, ಅವೆಲ್ಲ ವಿಚಾರ ಮಾಡಿದ್ವು. ನಮ್ಮ ತಲೆ ತಲಾಂತರ 10 ವಂಶಾವಳಿ ನಮ್ಮದು ಐತಂದ ಮೇಲೆ ಬಂಗಾರದ ಹೂ ಹಾರಿಸೋನು ಮೊದಲನೇ 3 ಪುರುಷರಿಗೆ. ಎಲ್ಲಿ ಆ ಸೂತ್ರ ಮುಗಿಯೋಂಗಿಲ್ಲ, ಅಲ್ಲೇ ಅದನ್ನು ಬಂಗಾರದ ಹೂ ಹಾರಿಸೋಣ ಅಂತ ತಿಳ್ಕೊಂಡು ಎಲ್ಲ ವಿಚಾರ ಮಾಡಿ ಒಂದು ದಿವಸ ತಹಾಸಿದು, ಮಹಾಶಿವರಾತ್ರಿ ಆಗಿತ್ತು. ಸಪ್ತಾಹ ಇಟ್ಕೊಂಡು ಎಲ್ಲರೂ ಕೂಡಿ ಇದೇ ಸಗಣಿಯಾಗನ ಆನಂದವಾಗಿ ಎಲ್ಲೆಲ್ಲಿಂದ ಕೊಲ್ಲಾಪುರದಿಂದ ಕರೆಸಿದರು, ಮುಂಬೈದಿಂದ ಕರೆಸಿದ್ರು, ಭಜಂತ್ರಿ ಬಂದರು, ಅಡುಗೆ ಮಾಡೋರು ಬಂದರು, ಎಲ್ಲ ಸರಿ ಆಯಿತು. ಊರು ತುಂಬ ಪೆಂಡಲ್ ಹಾಕ್ಸಿದ್ರು. ಎಲ್ಲಿ ಊರು ತುಂಬ ಪೆಂಡಲ್ ಹಾಕ್ಸಿದ್ರು. ಎಲ್ಲ ಆನಂದವಾಗಿ ನಡೀತು. ಏನು ಮಾಡಲಾರ್ದಂಥ ಭಕ್ಷ್ಯ ಭೋಜ್ಯಗಳನ್ನು ಅವತ್ತಿನ ದಿವಸ ಎಲ್ಲ ಮಾಡಿದರು. ಬೆಳಗಿನಿಂದ ಸಂಜೆವರೆಗೆ ಭಕ್ಷ್ಯ ಭೋಜ್ಯಗಳು, ಮೃಷ್ಟಾನ್ನ ಭೋಜನ, ಊರು ತುಂಬ ಪೆಂಡಲ್ ಹಾಕ್ಸಿದ್ರು, ವೇದಿಕೆ ಮಾಡಿದರು. ಇನ್ನೇನು ಎಲ್ಲ ಹುಡುಗರು 9 ವಂಶದ ಎಲ್ಲ ಹುಡುಗರು, 10 ವಂಶದ ಎಲ್ಲ ಹುಡುಗರು ಅದನ್ನು ಬಿಡ್ರಿ, ಮೊದಲನೇ ವಂಶ 2 ಗಂಡು ಹೆಣ್ಣು ಬಿಡ್ರಿ. ಅವ್ನು 9 ವಂಶದ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು, ಸಿರಿಮೊಮ್ಮಕ್ಕಳು, ಎಲ್ಲೆಲ್ಲೋ ಈ ಬೇರೆ ಬೇರೆ ದೇಶದಾಗಿದ್ದಾರೆ ಅವರು. ಇಂಗ್ಲೆಂಡು, ಫ್ರಾನ್ಸು, ಜಪಾನ್ ಎಲ್ಲ ಕಡೆಯಿದ್ರು. ಸಗಣ್ಯಾಗ ಕರೆಸಿದ್ರು, ಎಲ್ಲರೂ ಬಂದರು. ವಿಮಾನ ಬಂದು ಇಳಿದು ಹೆಲಿಕಾಪ್ಟರ್ ಸ್ಪೆಷಲ್ ತಯಾರು ಮಾಡಿದ್ರು, ಪ್ಯಾಡ್ ತಯಾರು ಮಾಡಿದ್ರು. ಎಲ್ಲರೂ ಬಂದರು. ಇನ್ನೇನು ಹೂ ಹಾರಿಸ ಎಲ್ಲ ಹುಡುಗರು ಹಿಡ್ಕೊಂಡು ಅಂತಾವ. ನಮ್ಮ ಅಜ್ಜನ ತಲೆ ನೆಲಕುದಲು ಬಾ ಅಂತ ಹೇಳ್ಕೊಂಡು ದೊಡ್ಡ ಸ್ಟೂಲ್ ಸ್ಟ್ಯಾಂಡ್ ಇಟ್ಟು ಮ್ಯಾಗ ನಿಂದ್ರಿಸಿ ಹೂ ಉದುರಿಸ್ಬೇಕು. ಬಂಗಾರದ ಹೂ ಹಿಡ್ಕೊಂಡಾರ ಕೈಯಾಗ. ಈಗ 1.5 ಲಕ್ಷ ರೂಪಾಯಿ ತೊಲೆ ಆಗೈತೆ ಆಪಸ್ ಬೇರೆ. ಬಂಗಾರದ ಹೂ ಹಿಡ್ಕೊಂಡಾರ. ಇನ್ನೇನು ಹಿಂಗೆ ಆ ಮುದುಕಿ ಮೇಲೆ ಹಾರಿಸಬೇಕು ಬಂಗಾರದ ಹೂಗಳನ್ನು. ಆ ಸಮಯದೊಳಗೆ ಒಂದು 25-30 ಟನ್ ಕಬ್ಬು ಹೇರ್ಕೊಂಡು ಒಂದು ಟ್ರಕ್ ಅದ್ರ ಮೇಲೆ ಹಾಯ್ತು. ಎದ್ರ ಮೇಲೆ? ಸಗಣಿ ಮೇಲೆ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೆ ದೇವ. ಏನು ಪ್ರಯೋಜನ ಆಯಿತು? ಆ ಸಗಣಿಯೊಳಗೆ ಹುಟ್ಟಿರ್ತಕ್ಕಂಥ ಹುಳಗಳು ಎಷ್ಟು ವಿಜೃಂಭಣೆಯಿಂದ, ಯಾವುದು ದೇವರಿಲ್ಲ, ಧ್ಯಾನ ಇಲ್ಲ, ನಾಮಸ್ಮರಣೆ ಇಲ್ಲ, ಚಿಂತನೆ ಇಲ್ಲ, ಏನೂ ಇಲ್ಲ. ಆ ಸಂದರ್ಭದೊಳಗೆ ತಮ್ಮ ವೈಭವದಲ್ಲಿ ತಾವಿದ್ದು ಕಾಲ ಕ್ರೀಡತೆ ಗಚ್ಚತಿ ಆಯುಹು. ಶಂಕರಾಚಾರ್ಯ ಹೇಳ್ತಾರೆ, ತದಪಿನ ಮುಂಚತಿ ಆಶಾವಾಯು. ಕಾಲ ಅಂತಕ್ಕಂಥದ್ದು ಮೃತ್ಯು ಅನ್ನುವಂಥದ್ದು ನಮ್ಮ ಜೊತೆಗೆ ಸೆಣಸಾಟವನ್ನು ಆಡ್ತಾ ಇದೆ. ಆ ಸಂದರ್ಭದಲ್ಲಿ ಅದು 25-30 ಟನ್ ಹೇರಿಕೊಂಡು ಕಬ್ಬು ಅದ್ರ ಮೇಲೆ ಹಾದು ಹೋಯಿತು. ಏನು ಪ್ರಯೋಜನ ಆಯಿತು ಬದುಕಿ? ಎಲ್ಲೆಲ್ಲಿಂದ ಬಂದಿದ್ರಲ್ಲ, ಕೊಲ್ಲಾಪುರದಿಂದ ಬಂದಿದ್ದರು, ಮುಂಬೈದಿಂದ ಬಂದಿದ್ದರು, ಪೆಂಡಲ್ ಹಾಕಿದ್ರು, ಬಂಗಾರದ ಹೂ ಎಲ್ಲಿ ಹಾದವು, 9 ಅಂಶ ಎಲ್ಲಿ ಹೋಯಿತು, ಎಲ್ಲಿ ಹೋದರು ಎಲ್ಲರೂ? ಅದಕ್ಕಾಗಿ ಅಂತಾರೆ, ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೆ. ತುಕಾರಾಮ್ ಮಹಾರಾಜರಿಗೆ ಏನೂ ಇರಲಿಲ್ಲ, ಇತ್ತು ಎಲ್ಲವೂ ಕೂಡ. ಎಲ್ಲವೂ ಭಗವಂತ ಕಸಗೊಂಡ. ವ್ಯಾಪಾರ ಇತ್ತು, ಏನೆಲ್ಲ ಇತ್ತು, ಎಲ್ಲದರಲ್ಲೂ ಲಾಸು. ಕಡೆಗೆ ಎಲ್ಲ ಲಾಸ್ ಆದ ನಂತರ ಆದಮೇಲೆ ಕಡೆಗ ತುಕಾರಾಮರ ಪೌಣ್ಯಾರು ಒಂದು ಎಮ್ಮೆಯರ ಮಾಡಿಕೊಂಡು ಜೀವನ ಸಾಗಿಸಲಿ ಅಂತ ತಿಳ್ಕೊಂಡು ಮಗಳಿಗೆ ಒಂದು ಎಮ್ಮೆ ಕೊಟ್ಟರು. ಈಗ ನೀರು ತರಕ್ಕೆ ಹೋಗ್ಯಾಳ. ಎಮ್ಮೆ ಇದಿತ್ತು, ಚಲೋ ಹಾಲು ಕೊಡ್ತಿತ್ತು. ಅದನ್ನು ಎಲ್ಲ ಏನ ಮಾಡಿ ತನ್ನ ಉಪಜೀವನ ಸಾಗಿಸೋದು. ಗಂಡನೂ ಜೋಪಾನ ಮಾಡ್ತಿದ್ದು, ತಾನೂ ಜೋಪಾನ ಆಗಿತ್ತು. ಆದ್ರೆ ಆಕೆ ನೀರು ತರಕ್ಕೆ ಹೊಳಿಗೆ ಹೋದಾಗ ಯಾರೋ ಬಂದು ತುಕಾರಾಮ್ ಅದನ್ನು ಕೇಳಿದರು. ಮತ್ತು ಹಿಂಗೆ ಮನ್ಯಾಗ ಮಗಳು ಹಡ್ದಾಳ, ಅವ್ರು ಹಿಂಗೆ ಬೇಕಾಗೈತಿ ಅಂತಂದಾಗ ತಗೋ ಎಮ್ಮೆ ಹೋಗಿ ಇದು ಎಮ್ಮೆದು ಹೋಯ್ತು. ಆ ಕಡೆಯಿಂದ ಬಂದು ಕೊಡ ತುಂಬಿಕೊಂಡ್ಲು.
ಎಮ್ಮಿಗೆ ನೀರು ಕುಡ್ಸಾಕಿದ್ಲಾಕಿ, ಆಕಿಗೆ ನೀರು ಕುಡ್ಸಾನಿವ, ಹೋತು ಎಮ್ಮೆ. ಅವಾಗ ಬಂದು ಕೂಡಲೇ ಕೇಳ್ತಾ ಎಮ್ಮೆ ಎಲ್ಲಿ ಹೋತಂತ ತಿಳ್ಕೊಂಡು ಇವರು ಬಸನೆ ಮಾಡ್ಕೊಂತ ಕೂತಿದ್ರು. ಎಲ್ಲಿ ಹೋತ ಎಮ್ಮೆ? ತಾಳ ಹಚ್ಚ ಜೋರ. ಅವಾಗ ಹೆಂಡತಿಗೆ ಸಿಟ್ಟು ಬಂತು. ಇದೇ ಒಂದು ಕೊನೆಯ ಉಪಾಯ ಇತ್ತು, ಇನ್ನೇನು ಕೇಳಿ ತವ್ರ ಮನೆಗೆ ಹೋಗಿ ನಾನು ಇಷ್ಟು ಜೀವನ ಸಾಗಿಸಂತ ಕೊಟ್ಟಿದ್ರು ತವ್ರ ಮನೆಯವರು, ಅದು ಕೂಡ ಹೋಯ್ತಲ್ಲ, ನಡೀಲಿ ಮನೆ ಬಿಟ್ಟು ಹೊರಗೆ ತಿಳ್ಕೊಂಡು ಅಂತೇಳಿ ಹೊರಗೆ ಹಾಕ್ತಾಳ ಗಂಡನ್ನ. ಅವ್ರದ್ದು ಯಾವಾಗಲೂ ಅದೇ ಚಿಂತೆ, ವಿಠಲನ ಚಿಂತನೆ ಒಂದು. ಹೋದ ಆರಾಮು ಗಿಡದ ಕಾಯಿ ಕೂತ್ಕೊಂಡು ಬಿದ್ದಿರ್ತಕ್ಕಂಥ ಹಣ್ಣು ಹಂಪಲು ತಿಂದುಕೊಂಡು ಆರಾಮಿಗೆ ಉಪಜೀವನ ಸಾಗಿಸ್ತಿದ್ದ. ಯಾರ್ಯಾರೋ ಏನೇನೋ ಅಂದರು, ಬೇದಿದ್ರು ಹೆಂಡತಿಗೆ, ಮತ್ತು ಅಜಮಾನ ಕರ್ಕೊಂಡು ಬರಬೇಕಲ್ಲ. ಬಂದ್ಲು. ಅವಾಗ ಯಾರೋ ಕರೆಯಾಕೆ ಬಂದರು. ಎಷ್ಟು ವಿಚಿತ್ರ ಅಂತಂದ್ರೆ ತುಕಾರಾಮ್ ಮಹಾರಾಜರು ಭಜನೆ ಮಾಡ್ಕೋತ ಕೆಳಗೆ ಕೂತಾರ, ಗಿಡದ ಕೆಳಗೆ ಕರ್ಕೊಂಡು ಹೋಗಾಗ ಬಂದರು. ಅವ್ರಂತಾರೆ ಇನ್ನೊಂದು 8 ದಿವಸ ಬಿಟ್ಟು ಬರ್ತಾನಂತ. ಯಾಕಂತ ಕೇಳಿದರೆ ವಿಚಿತ್ರ ಏನಾಗಿತ್ತು ಅಂತಂದ್ರೆ, ಇವು ರುಮಾಲ್ ಇತ್ತಲ್ಲ, ರುಮಾಲ್ದೊಳಗೆ ಗುಬ್ಬಿ, ಹೆಣ್ಣು ಗುಬ್ಬಿ ತತ್ತಿ ಇಟ್ಟಿತ್ತು. ನಾ ಎದ್ದು ಬಂದಂದ್ರೆ ಆ ತಾಯಿ ಮತ್ತು ತಂದೆ ಪಕ್ಷಿಗೆ ದುಃಖ ಆಗುತ್ತೆ. ಈ ಮರಿ ಒಡೆದು ಹೊರಗೆ ಬರುತ್ತಾನೆ, ನಾ ಬರುವುದಿಲ್ಲ, ಚಿಂತೆ. ಇದು ಸಂತತನ, ಅದು ನಮಗೆ ಬರುವುದಿಲ್ಲ. ಅದಕ್ಕಾಗಿ ಅದೇನೇ ಇರಲಿ ಅವರು ಆ ರೀತಿ ಸಾಗಿಸಿದ್ದಾರೆ. ಆದರೆ ನೀನು ನಿನಗೆ ಬಂದಿರತಕ್ಕಂಥ ಸುಖದ ಬಗ್ಗೆ ದುಃಖದ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತಿಯಲ್ಲ. ಸುಖರವಲ್ಲಿ ದುಃಖರವಲ್ಲಿ ಅದು ಪೂರ್ವ ಸುಕೃತ. ಹಿಂದಿನ ಸೂತ್ರದಲ್ಲಿ ಹೇಳ್ಯಾರ, ಪುಣ್ಯ ಬೇಕು, ದೈವ ಬೇಕು, ಸುಕೃತ ಬೇಕು ಅಂತ ಹಿಂದಿನ 7ನೇ ಪದ್ಯದಲ್ಲ ಹೇಳ್ಕೊತ ಬಂದಾರ. ಅದನ್ನು ಇನ್ನರ ಮುಂದೆ ಯಾಕೆ ನೀನು ಚಿಂತೆ ಮಾಡೋಕೆ ಹೋಗಬೇಡ, ಅದು ದೈವದ ಆಕತಿ, ಯಾಕಂದ್ರೆ ಆಗೋದಿಲ್ಲ, ಸುಮ್ಮಿರು. ಆದರೆ ಕರ್ಮಣ್ಯವಾಧಿಕಾರಸ್ತು, ನನ್ನ ಕರ್ತವ್ಯ ನೀ ಬಿಡಕ್ಕೆ ಹೋಗಬೇಡ, ಮಾಡ್ಕೊಂತ ನೀವು ಹೋಗು. ಅದು ಕೊಡುವುದು ಬಿಡುವುದು ಭಗವಂತನಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥ ವಿಷಯ. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂತಹ ಚಿಂತೆಯನ್ನು ನೀನು ಬಿಡಬೇಕು. ಯಾಕಂತಂದರೆ ಯಾರೂ ಉಳಿದಲ್ಲ ಈ ಲೋಕದಲ್ಲಿ. ಸಾಮಂತ, ಶ್ರೀಮಂತ, ಧೀಮಂತ, ಸೇನಾನಿ ಏನಾದರೂ ಇವರು ಕಾಲದ ಲೈಯಲ್ಲಿ ಯಾರೂ ಉಳಿದಿಲ್ಲ. ಯಾವ ಸಾಮಂತ ರಾಜರು ಉಳಿದಿಲ್ಲ, ಶ್ರೀಮಂತರು ಉಳಿದಿಲ್ಲ, ಬುದ್ಧಿವಂತರು ಉಳಿದಿಲ್ಲ, ಸೇನಾನಿ ಅಲೆಕ್ಸಾಂಡರ್ ಇಲ್ಲ, ನೆಪೋಲಿಯನ್ ಇಲ್ಲ, ಬಿಸ್ಮಾರ್ಕ್ ಇಲ್ಲ, ಮುಸೋಲಿನಿ ಇಲ್ಲ, ವೀರಪ್ಪನಂಥವ್ರು ಯಾರೂ ಇಲ್ಲ. ಏನಾದರೂ ಇವರು ಕಾಲದಲ್ಲಿ ಇಲ್ಲಿ ವೈದು ಬಿಸಿಟಿದ್ದವ ಕಾಲ. ಶರವೆನ್ನುವುದಾವುದಿದೆ ಮುದ್ದುರಾಮ, ಯಾವುದು ಸ್ಥಿರವಾಗಿದೆ ಜೀವನದಲ್ಲಿ. ಆದ್ದರಿಂದ ಸ್ಥಿರವಾಗಿರ್ತಕ್ಕಂಥದ್ದು ಒಂದೇ ಒಂದು, ಈ ಜನನ ಮತ್ತು ಮರಣಕ್ಕೆ ಯಾವುದು ಕಾರಣೀಭೂತವಾಗಿದೆಯೋ ಅದು ಅಸ್ಥಿರವಾಗಿರತಕ್ಕಂಥದ್ದು. ಈ ಜನನವೂ ನಮ್ಮ ಕೈಯಲ್ಲಿಲ್ಲ. ಕೊನೆ ನುಡಿಯಲ್ಲಿ ಹೇಳ್ತಾರೆ ಇದ ಪದ್ಯದೊಳಗೆ, ಜನನ ನಮ್ಮದಲ್ಲ, ನಾವು ಬಯಸಿ ಬಂದವರಲ್ಲ, ಇದು ಬಯಸದೇ ಬಂದ ಭಾಗ್ಯ ಈ ಮಾನವ ಜನ್ಮ ಅಂತಕ್ಕಂಥದ್ದು. ಯಾರೂ ಬಯಸಿ ಬಂದಿಲ್ಲ. ಮೊದಲು ನಾವು ಯಾರೂ ಪತ್ರ ಬರೆದಿಲ್ಲ, ಯಾರಿಗೂ ಫೋನ್ ಮಾಡಿಲ್ಲ, ದೇವರೇ ನಾನು ಹುಟ್ಟಿಸು ಅಂತ ತಿಳ್ಕೊಂಡು ಅಂದಿಲ್ಲ. ಆಕಸ್ಮಿಕವಾಗಿ ಈ ಜಗತ್ತಿನಲ್ಲಿ, ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಸುಂದರವಾಗಿರ್ತಕ್ಕಂಥ ಕೊಡುಗೆ ಭಗವಂತನದು ಏನಾದರೂ ಇದ್ದರೆ ಅದು ಮಾನವ ಜನ್ಮ. ಅದಕ್ಕಾಗಿ ಬಹಳ ಪವಿತ್ರವಾಗಿರ್ತಕ್ಕಂಥ ಜನ್ಮ. ಇದನ್ನು ಹಾನಿ ಮಾಡಿಕೊಳ್ಳಲೇ ಬೇಡಿರು ಹುಚ್ಚಪ್ಪಗಳಿರ. ಇದನ್ನು ತಿಳಿದುಕೊಂಡು ಹೋಗ್ಬೇಕಲ್ಲ, ಯಾಕೆ ಬಂದೀವಿ ನಾವು, ಇಲ್ಲಿ ಉದ್ದೇಶ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದೇವು, ಇದೆಲ್ಲ ಯಾರದು ಜಗತ್ತು, ಈ ಲೋಕ ತಕ್ಕಡಿಯೇ ಯಾರು ತೂಗುತ್ತಲಿಹರು. ಕಿಂ ಕಾರಣಂ ಬ್ರಹ್ಮ ಕುತಃ ಸ್ಮ ಜಾತ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ. ಎಲ್ಲಿ ನಾವು ಹುಟ್ಟಿದ್ದೇವೆ, ಯಾರಲ್ಲಿ ಬೆಳೀತಾ ಇದ್ದೇವೆ, ಯಾರಲ್ಲಿ ಅಳೀತಾ ಇದ್ದೇವೆ, ನಮ್ಮ ಜೀವನ ಸಾಗಿದುದರಿಂದ ಬದುಕಿರುವುದು ಯಾರಿಂದ, ಇದು ಒಂದು ಸ್ವಲ್ಪ ನಾವು ಚಿಂತನೆಯನ್ನು ಮಾಡಬೇಕು. ಭೌತಿಕವಾಗಿರ್ತಕ್ಕಂಥ ಚಿಂತೆಗಳನ್ನು ನಾವು ಮಾಡದೇ ಇರಲಿ, ನಮ್ಮ ಸುಕೃತದ ಪುಣ್ಯ ಫಲವಾಗಿ ಅವು ಏನು ದೊರಿಬೇಕೋ ದೊರೀತಿರ್ತಾವೆ. ಅದರ ಜೊತೆಗೆ ದೊರಿಲಾರದಂಥ ಒಂದು ವಸ್ತು ಅದ, ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡಿಕೊಳ್ಬೇಕು. ಪ್ರಯತ್ನ ಇಲ್ಲದೆ ಆಗುವುದಿಲ್ಲ, ಪ್ರಯತ್ನ ಅಂತೆ ಪರಮೇಶ್ವರ. ಆದ್ದರಿಂದ ಆ ಪ್ರಯತ್ನಪೂರ್ವಕವಾಗಿ ಮಾಡಿಕೊಳ್ಬೇಕಲ್ಲ. ಅದಕ್ಕಾಗಿ ಈ ರೀತಿಯಾಗಿರ್ತಕ್ಕಂತಹದ್ದು ಚಿಂತೆಗಳು ಇದ್ದರೆ ಇದ್ದರೊಂದರ ಚಿಂತೆ, ಇರದಿರುವಂದರ ಚಿಂತೆ, ಇದ್ದರೂ ಚಿಂತೆ, ಇರದೇ ಇದ್ದರೂ ಚಿಂತೆ, ಇದ್ದಾಗ ಇರದುದಕ್ಕೆ ಇನ್ನೊಂದು ಚಿಂತೆ.
ಇದೊಂದು ಮೈಕ್ ಇಟ್ಟಾರ ನನಗೆ ಅನಿಸ್ತೈತಿ ಈಚೆ ಕಡೆ ಇನ್ನೊಂದು ಮೈಕ್ ಇಡಬೇಕಾಗಿತ್ತು. ಒಂದು ಐತಲ್ಲೋ, ಇದ್ದರೊಂದರ ಚಿಂತೆ ಇರದಿರೊಂದರ ಚಿಂತೆ, ಇದ್ದಾಗ ಇರದಕ್ಕೆ ಇನ್ನೊಂದು ಚಿಂತೆ, ಬದುಕೊಂದು ಬರೀ ಸಂತೆ. ಈ ತುಡಿಯುವ ಚಿಂತೆ ಹೇಳಿ ಗದ್ದಲವೇ ಬದುಕೇನೋ ಮುದ್ದು ರಾಮ. ಎಷ್ಟಿದ್ರೂ ಸಮಾಧಾನ, ಬರೀ ಗದ್ದಲ ಗದ್ದಲ ಗದ್ದಲ. ಇಂಥ ಗದ್ದಲದಾಗ ನೀನು ಇದ್ದುಕೊಂಡು ಏನು ಸಾಧಿಸೋದೀಯಾ? ಅದಕ್ಕಾಗಿ ಎಲ್ಲಿ ತನ ಇವ ಚಿಂತೆ ಮಾಡ್ತಾನಂತಂದ್ರೆ ನಿಮಗೆ ಹೇಳ್ತೇನೆ. ಕೊನೆ ಮಾತು ಹೇಳಿ ಮುಗಿಸ್ತೀನಿ ನಾನು. ಇದು ಚರಮಗೀತೆ ಹಾಡ್ತೇನೆ ಕೊನೆಗೆ. ಸಮಯ ಆಗಿದೆ. ನಮಗೆಲ್ಲ ಭಾಳ ಹೇಳ್ಬೇಕಂತ ಅನಿಸ್ತೈತಿ. ನಿಮ್ಗೆ ನೋಡಿ ಬಿಡಬಾರ್ದು ಅಂತ ಅನಿಸ್ತೈತಿ. ನಾನು ಮುಂದೆ ಬುಟ್ಟಿ ಬಂದಾವ. ನಾನು ಅಂದ್ಕೊಂಡೆ ನಾವು ಹಿಂಗೆ ಹೊಂಟೇವಪ್ಪ ಅಂತಂದ್ಮೇಲೆ ನಮ್ಮ ಮುಂದೆ ದೈದ ಪ್ರಸಾದ ಕಟ್ಟಿಟ್ಟು ಬುತ್ತಿ ಐತೆ ನಮಗೆ ಮುಂದೆ ಅಂತ ತಿಳ್ಕೊಂಡು ಅನ್ಕೊಂಡು ಬಂದೇವು ನಾವು. ಇರಲಿ, ಸಮಯ ಆಗೈತಿ. ನಾವು ನಮ್ಮವರು ಯಾರಾದರೂ ತೀರಿಕೊಂಡಾಗ ಸ್ಮಶಾನದಲ್ಲಿ ಅಳ್ತಿರ್ತೀವಿ, ಭಾಳ ದುಃಖದಿಂದ ಅಳ್ತಿರ್ತೀವಿ. ಅದು ಚಿಂತೆನೇ ಹೇಳ್ತೇನೆ ನಿಮಗೆ. ಚಿಂತೆ ಬಗ್ಗೆ ಹೇಳಕತ್ತೇನೆ ನಾನು. ಚಿಂತಿಸದಿರು ಸುಖ ದುಃಖದ ಎಡೆಗಳು, ಇದೊಂದು ಚಿಂತೆನೇ. ಈಗ ಸ್ಮಶಾನದಲ್ಲಿ ಎಲ್ಲ ಕುಣಿ ತೆಗೆದು ಎಲ್ಲ ಬರೋಬರಿ ಮಾಡಿ ಒಳಗಡೆ ಕಮಾನು ಮಾಡಿ ಭಾಳ ಚಂದ. ಯಾಕಂದರೆ ಇನ್ನೊಂದು ಕಮಾನು ಆಗೋದಿಲ್ಲ ಮತ್ತೊಮ್ಮೆ. ಅದು ಕೊನೆ ಕಮಾನ್, ಅದು ಲಾಸ್ಟ್ ಕಮಾನ್. ಅದು ಅಲ್ಲಿ ಒಳಗಿಟ್ಟು ಪೂಜ್ಯರು ಬಂದಿರ್ತಾರೆ, ಸ್ವಾಮಿಗಳು ಬಂದಿರ್ತಾರೆ. ವೈದಿಕ ರೀತಿಯಿಂದ ಅಲ್ಲಿ ಡಾಕ್ಪಾನ್ ಇಲ್ಲಿ ಡಾಕ್ಪಾನ್, ಆ ಕಡೆ ಆ ದಿಕ್ಕಿಗೆ ಈ ದಿಕ್ಕಿಗೆ 10 ದಿಕ್ಕಿಗೆ ಯಾಕೆ ಹಚ್ತಾರಂತಂದ್ರೆ ದಿಕ್ಕಿಡಿ ಮತ್ತು ಹೊಳಿ ಬರಬಾರ್ದು ಮ್ಯಾಗ. ನೀ ಏನು ಮಾಡೋದೆಲ್ಲ ಮಾಡಿ ಹೋಗಿ ಕಾರ್ಬಾರೆಲ್ಲ ರಗಡ್ ಆಗೈತಿ, ಇನ್ನು ಬರಬಾಡಪ್ಪ ಅಂತ ತಿಳ್ಕೊಂಡು ಎಲ್ಲ ದಿಕ್ಕಿಗೆ ಎಲ್ಲ ಹಚ್ಚಿ 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 ಸತ್ತ ಮೇಲೆ ಇನ್ನೇನು ಹಚ್ಚೋದೈತಿ ಮ್ಯಾಗ. ಮತ್ತೆ ಹೆಂಡಿನ ಎರಿಸೋದೈತಿ, ಮತ್ತೇನಿಲ್ಲ. ಅವಾಗ ನಾವೆಲ್ಲ ದುಃಖವನ್ನು ಮಾಡ್ತಿರ್ತೇವೆ. ಎಲ್ಲಿಗೂ ದುಃಖ. ಯಾಕಂದ್ರೆ ಇನ್ನು ಇದು ಬರುವುದಿಲ್ಲಲ್ಲ, ಇದು ಮುಖ ನೋಡುವುದಿಲ್ಲಲ್ಲ ಅಂತ ತಿಳ್ಕೊಂಡು ಇಲ್ಲಿ ತನಕ ಎಲ್ಲ ಮಣ್ಣು ಏರಿಸಿ ಕೊನೆಗೆ ಸ್ವಲ್ಪ ಬಿಟ್ಟಿರ್ತಾರೆ, ಇನ್ನೂ ಯಾರು ಬರೋದು ನೋಡಲಿ ಅಂತ ತಿಳ್ಕೊಂಡು. ನಾವು ಅಳೋರು ಹಿಂಗೆ ಅಳ್ತಿರ್ತೇವಲ್ಲ, ಅದನ್ನು ನೋಡಿದ್ರೆ ಇವ್ರನ್ನೂ ಅವ್ರ ದುಡ್ಡಿನ ಕಳಿಸ್ಬೇಕಪ್ಪ, ಅಷ್ಟು ದುಃಖ ಅನ್ನಿಸ್ತಿರ್ತದೆ. ಅವಾಗ ಈ ದುಃಖ ಯಾಕೆ ಆಕೈತೆ ಲಕ್ಷ್ಯ ಕೊಟ್ರೆ, 1 ನಿಮಿಷ ಮುಗಿಸ್ತೀನಿ. ಈ ದುಃಖ ಯಾಕೆ ಆಗುತ್ತೆ ಅಂತಂತಂದರೆ, ಮಸಣದಲ್ಲಿ ನೀ ಅಳುತ್ತಾ ಕಣ್ಣೀರ ಕರೆಯುವಾಗ, ಸ್ಮಶಾನದಲ್ಲಿ ಕೂತ್ಕೊಂಡು ನೀನು ಕಣ್ಣೀರು ಹಾಕುವಾಗ, ಮಸಣದಲ್ಲಿ ನೀ ಅಳುತ್ತಾ ಕಣ್ಣೀರ ಕರೆಯುವಾಗ ನಿನ್ನ ಸರದಿಯ ಚಿಂತೆ ಕಾಡಿತೆ ಅಲ್ಲಿ. ಗೊತ್ತಾತೋ ಇಲ್ಲ ನಿಮ್ಗೆ? ಯಾಕೆ ನಾವು ಅಳ್ತೀವಿ ಅಂತಂದ್ರೆ, ನಿನ್ನ ಸರದಿಯ ಚಿಂತೆ ಕಾಡಿತೆ ಅಲ್ಲಿ. ಓಹೋ, ಅದು ನೋಡ್ಕೋತ ಹತ್ಕೋತ ಕಣ್ಣು ಬಿಳಕಿಸೋಲ್ಲ. ನನ್ನೂ ಹಿಂಗೆ ಮುಚ್ತಾರನ, ಹೆಂಗೆ ಕುಂದಿರ್ಬೇಕಪ್ಪ, ಹೆಂಗೆ ಒಬ್ಬ ಇಷ್ಟೆಲ್ಲ ಮಕ್ಕಳು ಮೊಮ್ಮಕ್ಕಳು ವೈಭವ ಅಂತಸ್ತು ಅದು ಇದು ಇದೆಲ್ಲ ಬಿಟ್ಟು ಹಿಂಗೆ ಕುಂದಿರ್ಬೇಕಾ? ನಿನ್ನ ಸರದಿಯ ಚಿಂತೆ ಕಾಡಿತೆ ಅಲ್ಲಿ. ಅದು ಚಿಂತೆ ಅಲ್ಲ. ಸಾಯಕ್ಕೂ ಚಿಂತೆ ಮಾಡೋದ, ಇದ್ದಾಗೂ ಚಿಂತೆ ಮಾಡ್ಕೊಂತ ಹೋತು. ಇದೆಲ್ಲ ಚಿಂತೆ ಆಯಿತು. ಬಡತನಕ್ಕೆ ಉಂಬುವ ಚಿಂತೆ, ಓಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡದ ಚಿಂತೆ, ಮಕ್ಕಳ ಚಿಂತೆ, ಬದುಕಿನ ಚಿಂತೆ, ಇಂತಿ ಹಲವು ಚಿಂತೆಯೊಳಗಿಪ್ಪರನ್ನು ಕಂಡೆ. ನಿನ್ನ ಚಿಂತೆಯೊಳಗಿಪ್ಪರನ್ನು ಒಬ್ಬರನ್ನೂ ಕಾಣೆ. ಎಲ್ಲ ಇಲ್ಲಲ್ಲ. ಹೋಗಲಿ, ಸಾಯುವಾಗಲೇ ಯಾಕೆ ಆತಪ್ಪ, ಇನ್ನು ನಾವು ಹೆಂಗೂ ಹೋಗೋರಿದ್ದೀವಿ, ಇರುತ್ತಾನೆ ಒಂದಿಷ್ಟು ಒಳ್ಳೆಯವರಾಗಿ ಹೋಗೋಣ. ಒಳ್ಳೆಯವರಾಗಬೇಕಾದ್ರೆ ಒಳ್ಳೆಯ ಸಂಘ ಮಾಡಬೇಕಲ್ಲ. ಒಳ್ಳೆಯ ಸಂಘ ಯಾವುದು? ಸತ್ಸಂಗ. ಇದನ್ನು ಮಾಡಿಕೊಂಡು ಗುರು ಸಾನ್ನಿಧ್ಯವನ್ನು ಸೇರಿಕೊಂಡು ಹೋಗಬೇಕಲ್ಲ ಅಂತ ತಿಳ್ಕೊಂಡು. ಅದಕ್ಕಾಗೇ ಅಕ್ಕಮಹಾದೇವಿ ಹೇಳ್ತಾಳೆ, ಎಮ್ಮೆಗೊಂದು ಚಿಂತೆ, ಸಮಗಾರಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ಆ ಕೌಶಿಕನಿಗೆ ಅವನೊಂದು ಚಿಂತೆ, ಅವನಿಗೆ ಕಾಮದ ಚಿಂತೆ, ಇವಳಿಗೆ ಪ್ರೇಮದ ಚಿಂತೆ. ಯಾವುದು? ಚನ್ನಮಲ್ಲಿಕಾರ್ಜುನನ ಚಿಂತೆ ಅಂತಕ್ಕಂಥದ್ದು. ಅದಕ್ಕಾಗಿ ನಾವು ಇರುತ್ತಾನಂತೂ ಇರುವನೇ, ಅದು ಈಗೇನು ಮಾಡ್ತಾ ಇದ್ದೀರಲ್ಲ, ಈ ಚಿಂತನೆಯ ಸಂತೆ ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇಲ್ಲಿ ಸಿಗ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ಧರ್ಮ, ನೀತಿ, ಒಂದಿಷ್ಟು ಅಧ್ಯಾತ್ಮ, ಆತ್ಮದ ಅರಿವು, ನಾನು ಯಾರು, ಇದು ಬೇಕಾಗಿದೆ. ಕೊನೆಗೆ ನೀತಿ ಕ್ರಿಯಾಚಾರ ಸ್ಥಳ ಇದು. ಇದ್ರ ಮುಂದೆ ನೀತಿ ನೆಲೆಗಟ್ಟಿನ ಮೇಲೆ ಮುಂದೆ ಯೋಗ ಪ್ರಾರಂಭ ಆಗ್ತದೆ. ಯೋಗ ಆದ ಮೇಲೆ ಮುಂದೆ ಕೊನೆಗೆ ಜ್ಞಾನ ಅಂತಕ್ಕಂಥದ್ದು. ಅಂಥ ಜ್ಞಾನ ಆಗಬೇಕಾಗಿತ್ತು ಅಂದರೆ ಹೊಲ ಹಸನಿದ್ರನ್ನ ಮುಂದೆ ಬೆಳೆ ಬೆಳೆದದ್ದೆ.
ಶರೀರವೆಂತೆಂಬುವ ಫಲವ ಹಸನ ಮಾಡಿ ಪರತತ್ವ ಬೆಳೆಯನ್ನು ಬೆಳೆದಿರೋ ಅದರ ಸಲುವಾಗಿ ಇದ್ರ ಪೂರ್ವದ ಒಂದು ತಯಾರಿ ಅಂತಕ್ಕಂಥದ್ದು ನಡೆದಿದೆ. ಇಂತಹ ಒಂದು ಈ ಸತ್ಸಂಗದಲ್ಲಿ ಚಿಂತಿಸದಿರು ಸುಖ ದುಃಖದ ಎಡೆಯಳು. ನೀನು ಸುಖ ದುಃಖದ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗಬೇಡ. ರೋಗಗಳು ನಾವು ಬಯಸಿ ಬಂದದ್ದಲ್ಲ, ತಾನಾಗೇ ಬಂದು ಹೋಗ್ತಾವೆ. ಹಂಗೆ ಸುಖನೂ ತಾನಾಗೇ ಬರ್ತದೆ. ರಾಮ, ನಳ, ಪಾಂಡವ ಅವ್ರದ್ದು ಪರಿಸ್ಥಿತಿ ಭಾಳ ಹದಗೆಟ್ಟು ಹೋಗೈತಿ. ನಿಮಗೆ ಇನ್ನೊಂದು ಮಾತು ಹೇಳ್ತೇನೆ, ಇವ್ರದ್ದು ಬಿಡ್ರಿ, ಹುಟ್ಟಿದವ್ರದ್ದು. ಹುಟ್ಟಲಾರ್ದವ ಮೋದಾನ ಯಾವ ಶಿವ, ಅವಾಗ ಅವ್ವ ಅಪ್ಪ ಇಲ್ಲ, ಶಿವ, ಅವನಿಗೇನು ಚಿಂತೆನೂ ಇಲ್ಲ ಅಂತ ತಿಳ್ಕೊಂಡು ಅವ ಸ್ಮಶಾನವಾಸಿ. ಅವನದು ಪರಿಸ್ಥಿತಿ ಎಷ್ಟು ಗೊತ್ತದ ನಿಮಗೆ? ಅವನದು ವಾಹನ ಮುದಿಯತ್ತು, ಹೌದ್ರೆ? ಅವನು ಹೆಂಡ್ತಿದ್ದು ಕಾರ್ ಗಾಡಿ ಅಂತದೈತಿ, ಪಾರ್ವತಿದು ಹುಲಿ ಸಿಂಹ. ಇದಕ್ಕೆ ಆ ನಂದಿಗೆ ಆಗಿ ಬರುವುದಿಲ್ಲ ವೈರ, ಆದರೂ ಸಂಸಾರ ನಡೆದವು, ಹೌದ್ರೆ? ಇವನು ಕೊಳ್ಳಾಗ ನಾಗರ ಹಾವು, ಹೌದಾ? ಅವನ ಮಗ ಷಣ್ಮುಖ ಅದಾನ, ಕುಮಾರಸ್ವಾಮಿ ಷಣ್ಮುಖ ಅದಾನ. ಅವನ ವಾಹನ ನವಿಲು. ನವಿಲಿಗೆ ಈ ಹಾವಿಗೆ ಆಗಿ ಬರುವುದಿಲ್ಲ, ಸಂಸಾರ ನಡೆದಿಲ್ಲ. ಮುಂದೆ ಗಣಪತಿ ಹಬ್ಬ ಮಗ ಅದಾನಲ್ಲ, ಪಾರ್ವನ ಮಗ, ಮಂಡ್ಯಾಗ ಹುಟ್ಟಿದ ಅವನ ವಾಹನ ಯಾವುದು? ಇಲಿ. ಪರಮಾತ್ಮನ ಕೊಳ್ಳಾಗೈತಿ ಹಾವ, ಅದಕ್ಕೆ ಆಹಾರ ಯಾವುದು? ಇಷ್ಟು ಇದ್ದು ಅವ್ರದ ಪರಿಸ್ಥಿತಿ, ನಾವು ಹುಟ್ಟಿಸಿದವ್ರದ ಪ್ರಸಂಗ ಹಿಂಗೈತಿ. ಇನ್ನು ಯಾಕೆ ಸಂಸಮ ಚಿಂತೆ ಮಾಡ್ತಿದ್ದಿ? ಚಿಂತ್ಯಾಕ ಮಾಡ್ತಿದ್ದಿ? ಚಿನ್ಮಯನಿದ್ದಾನೆ, ಗೌರಿ ವಲ್ಲಭನಿದ್ದಾನೆ. ಆದ್ದರಿಂದ ಚಿಂತೆಯನ್ನು ಬಿಟ್ಟು ಒಂದಿಷ್ಟು ಸತ್ಸಂಗದ ಮಾತುಗಳನ್ನು ಕೇಳಿಕೊಳ್ಳುತ್ತಾ ಚಿಂತನೆಯನ್ನು ಮಾಡ್ತಾ ಹೊರಟಿವೆ ಅಂತಂತಂದರೆ ಈ ದುಃಖದ ಸಂಸಾರಕ್ಕೆ ಪಕ್ಕಾ ಕೊಡ್ಲಿ ಪೆಟ್ಟು ಬಿಡುವುದು ಯಾವುದಂದ್ರೆ ಅಧ್ಯಾತ್ಮದ. ಅಧ್ಯಾತ್ಮ ಅನ್ನುವಂಥದ್ದು ಒಂದು ಹಿಂದೆ ನಮಗೆ ಬಲ ಇತ್ತು ಅಂತಂತಂದರೆ ಏನೆಲ್ಲವನ್ನೂ ಕೂಡ ಈ ಭವಸಾಗರವನ್ನು ದಾಟಲಿಕ್ಕೆ ಸಾಧ್ಯತೆ. ಅಂಥ ಒಂದು ಭವಸಾಗರವನ್ನು ದಾಟಿಸಿಕೊಳ್ಳಲಿಕ್ಕೆ ಇದೊಂದು ಸಪ್ತಾಹ ಸತ್ಸಂಗ ಮಾಡಿಕೊಂಡು ಬಾಬಾ ಮಹಾರಾಜರು ಇದನ್ನು ಈ ಒಂದು ಪದ್ಧತಿಯನ್ನು ಹಾಕಿಕೊಟ್ಟಿದ್ದಾರೆ. ಇದೇ ಊರಲ್ಲಿ ನಾವು ಕೂಡ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಪೂರ್ವ ಬಂದಾಗ ಅವಾಗೆಲ್ಲ ಋಷಿಕೇಶಾನಂದರು ಭಾಳ ಚಿಕ್ಕವರು. ಆವಾಗ ನಾವಿಲ್ಲೇ ಒಂದು ಕಡೆಯಲ್ಲಿ ಪ್ರವಚನ ನಡೀತಾ ಇತ್ತು. ಒಂದು ಯಾವುದೋ ಮನೆಯಾಗಲ್ಲಿ ಇಳ್ಕೊಂಡಿದ್ವಿ ನಾವು. ಅప్పుడు ನಾವು ಕೂಡ ಬಹಳ ದಿವಸ ಬಂದಿರಲಿಲ್ಲ. ಇಂಥ ಒಂದು ಸುಕ್ಷೇತ್ರದಲ್ಲಿ ಈ ಶರೀರವನ್ನು ಕ್ಷೇತ್ರವನ್ನಾಗಿ ಮಾಡಿಕೊಂಡು ಇದೇ ನಿಜವಾಗಿರತಕ್ಕಂಥ ಧರ್ಮ ಕ್ಷೇತ್ರ ಅನ್ನುವಂಥ ಒಂದು ವಿಶೇಷ ಸಂದೇಶವನ್ನು ಬೀರತಕ್ಕಂಥದ್ದು ಧಾರವಾಡ ಬಾಬಾ ಮಹಾರಾಜರ ಪರಂಪರೆ. ಇಲ್ಲಿ ಯಾವ ಕುಲಸೀಮೆಗಳಿಲ್ಲ, ಯಾವ ಜಾತಿ ಪಂಗಡಗಳಿಲ್ಲ. ಯಾರು ನಾವು ಯೋಗ್ಯರೋ ಸಮರ್ಥರೋ ಆ ಅಧ್ಯಾತ್ಮವನ್ನು ಬಯಸಿಕೊಳ್ಳಲಿಕ್ಕೆ ಅಂಥವರೆಲ್ಲರೂ ಕೂಡ ಹಸಿದು ಬಂದಿರತಕ್ಕಂಥವರಿಗೆ ಒಂದಿಷ್ಟು ಜ್ಞಾನದ ಮಾತುಗಳನ್ನು, ಜ್ಞಾನದ ಪಾನೀಯವನ್ನು ಕುಡಿಸ್ತಕ್ಕಂಥ ಕ್ಷೇತ್ರ ಧಾರವಾಡ ಬಾಬಾ ಮಹಾರಾಜರ ಕ್ಷೇತ್ರ. ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಋಷಿಕೇಶಾನಂದ ಮಹಾಸ್ವಾಮಿಗಳವರು ಯುವ ಯತಿಗಳರು ಎಲ್ಲ ರೀತಿಯಲ್ಲೂ ಕೂಡ ಸಬಲರಾಗಿದ್ದಾರೆ. ಅವರಿಗೆ ಇನ್ನಷ್ಟು ಗುರು ಪರಂಪರೆ ಅಂತ ಸಾಮರ್ಥ್ಯವನ್ನು ಕೊಟ್ಟು ಕಾಪಾಡಲಿ, ನಮಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಕೂಡ ಹಾರೈಸ್ತಾ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.